ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂದರೆ ವಿಡಿಯೋನ ಧರ್ಮಸ್ಥಳದಲ್ಲಿದ್ದೀವಿ. ಪ್ರೇಮ ಪ್ರೇಮನ್ ತಂಗಿ ಅವಳು ಪ್ರೇಮ ವಿಡಿಯೋ ಮಾಡ್ತಾ ಇದೀಯಾ? ಹಾಯ್ ಗೈಸ್, ವೆಲ್ಕಮ್ ಟು ಬ್ಯಾಕ್. ಹೇಳಿದ್ಯಾ ಏನ್ ಹೇಳಲ್ಲ. ಪುಷ್ಪ ಧರ್ಮಸ್ಥಳ ಸುತ್ತರಿಯಾಗಿ ಬಂದಿದೀವಿ, ರಜೆ ಗೀತೆ ಬಂದ್ವಿ ಅಷ್ಟೇ. ಈಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಎಷ್ಟೊತ್ತಾಗ್ತಾಳೋ ದೇವರಿಗೆ ಬಲ್ಲ. ಬೇಗ ಬೇಗ ಆದ್ರೆ ಚಂದ, ಬೇಗ ಬಂದ್ಬಿಟ್ಟು ಬೇಗ ಅದು ಬೇರೆ. ಇವಾಗ ರೂಮ್ ಬೇರೆ ಮಾಡಿದಾರೆ, ರೂಮ್ ಮಾಡಿದ್ರೆ ಇವಾಗೇನು ಅಷ್ಟು ಕಾಣಿಸ್ತಾ ಇಲ್ಲ, ಜನ ಕಾಣಿಸ್ತಿಲ್ಲ. ಇನ್ನು ಒಳಗಡೆ ಐತೆ ಬಾ. ಯಾರಿಲ್ಲ ಅಲ್ಲ, ಸ್ವಲ್ಪ ಜನನೇ ಇದ್ದಾರೆ, ಜಾಸ್ತಿ ಜನ ಇಲ್ಲ. ಅಲ್ಲಿ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಹೊರಗೆ ನೋಡಿದ್ರೆ ಗೊತ್ತಾಗೋದು ಅಲ್ಲಿ ಹೆಂಗಿರುತ್ತೆ. ಅಮ್ಮಯ್ಯ ಅಮ್ಮ ಏನು ಸಿಂಗಲ್ ಸಿಮ್ ತರ ಹೋಗ್ತಿದಿರಲ್ಲ, ಸಿಂಗಲ್ ಲೇಡಿ ಬಾಂಡ್. ಗೈಸ್, ನಮ್ಮ ಅವ್ವ ಹೆಂಗೆ ಅಂದ್ರೆ, ಮನೇಲಿ ಇದ್ದಾಗ ಏನಾದ್ರು ಕೆಲಸ ಮಾಡು ಅಂದ್ರೆ ಕಾಲು ನೋವು, ನನಗೆ ಕೈ ನೋವು ಅನ್ನುತ್ತೆ. ಅದೇ ಹೊರ್ಗಡೆ ಎಲ್ಲರೂ ಟ್ರಿಪ್ಪು ಈ ತರ ಸುತ್ತಾಡೋದಾದ್ರೆ ನೋಡಿರಿ, ಹೋಗೋಣ ಟೈಮ್ ಇಲ್ವಾ ನಿಮ್ಗೆ, ಹಿಂಗೆ ಹಿಂಗೆ ಅಂತಾರೆ. ಟೈಮ್ ಆದಾಗ ಹೋಗ್ತಾರೆ, ಅವಾಗ ಬರೋದಂತೂ ಕಮ್ಮಿ ಅಮ್ಮ ಅಲ್ಲ ಇವರು. ಗೈಸ್, ಒಳಗಡೆ ಸಿಗ್ತೀವಿ ಬನ್ನಿ. ಡೈರೆಕ್ಟ್ ಆಗಿ ಬೇಗ ಬಿಟ್ಟಿದ್ದಾರೆ, ಬೇಗ ಹೋಗ್ತಾ ಇದೀವಿ. ಯಾರು ಇಲ್ಲ ನೋಡಿ, ಸ್ಪೆಷಲ್ ದರ್ಶನ ಅಲ್ಲ, ನಾರ್ಮಲ್ ಕ್ಯೂ. ಬೇಗ ಬಿಟ್ಟಿರೋದು, ಬೇಗ ಹೋಗ್ತೀವಿ. ಹೇಳು. ಯಾಕಂದ್ರೆ ದೇವ್ರಿಗೆ ನಮ್ಮನ್ನು ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು, ಅದಕ್ಕೆ ಬೇಗ ಕರ್ಸ್ಕೊಂಡಿದ್ದಾರೆ. ಯಾರು ಇಲ್ಲ, ತುಂಬಾ ರಶ್ ಇತ್ತು ಅನ್ಕೊಂಡ್ವಿ ನೋಡಿ. ಇವಾಗ K32 ರಮ್ಮೆ ಮಾಡಿವಾಗ ನಮ್ಮಿಬ್ಬರು ನೋಡಿ ಅಲ್ಲಿಂದ ಪ್ರಮೋಷನ್ ಮಾಡ್ಕೊತಾಳೆ. ಬರ್ತಿದ್ದಾರೆ. ಮನೋಜ್, ಎಲ್ಲಿ ಹೋಗ್ತಿದ್ದೀರಾ? ಮಾತಾಡಪ್ಪ, ಇಲ್ಲಿ ಹುಡುಗ ತೋರಿಸ್ತಿಲ್ವಾ ಇಲ್ಲಿ ಪಂಚೆ? ಎಲ್ಲ ಕಡೆ ಲೇಟು, ಎಲ್ಲ ಕಡೆ ಲೇಟು ಇರೋದು, ಯಾವಾಗಲೂ ಲೇಟು, ಯಾವಾಗಲೂ ಲೇಟೇ. ರೆಡಿ ಆಗೋದು 10:15 ಇಂದ 11:15 ತನಕ ರೆಡಿ ಆಗಿದ್ದಾಳೆ. ಮೇಡಮ್ ಅವ್ರು ನಮ್ಗೇನೆ ಮುಂಚೆ ಹೋಗಿ ರೆಡಿಯಾಗಿ ಬಂದಿದ್ದಾರೆ. ನನಗೆ ಗೊತ್ತು, ನಾನು ಲೇಟಾಗಿ ರೆಡಿ ಆಗ್ತೀನಿ ಅಂತ, ಸೊ ನಾನು ಬೇಗ ಬಂದೆ. ಅವ್ರು ಇನ್ನೂ ಆಟ ಆಡ್ಕೊಂಡು ಕೂತಿದ್ರು ನದಿಲಿ. ನಾವು ಬೇಗ ಆಗ್ತಾ ಇದ್ರೆ ಅದಕ್ಕೆ ನಾವು ರೆಡಿ ಆಗೋಣ. ಅಲ್ಲಿ ಓದಂದ ತಂದೆ ಇಟ್ಕೋಬೇಕು, ಹೋಗ್ತಾ ಹೋಗ್ತಾ ಫ್ರೆಶ್ ಇಲ್ಲ ಅಂತ ಬಂದ್ವಿ. ಇಲ್ಲಿ ನೋಡಿ, ಈಗ ಹೀಗೆ ರೂಮಲ್ಲಿ ಕೂಡ ಹಾಕ್ತಾರೆ, ಆಮೇಲೆ ಒಂದೊಂದೇ ರೂಮ್ನ ಬಿಡ್ತಾರೆ. ಅಲ್ಲಿಂದ ಯಾರು ಇಲ್ಲ ಅಂತ ಖುಷಿ ಪಡ್ಕೊಂಡ್ ಬಂದ್ವಿ. ಈಗ ನೋಡಿದ್ರೆ ಈಗಿರೋದಲ್ಲ, ಒಂದೇ ವರ್ಷ ಕರ್ದಲ್ಲ, ಫ್ರೀ ಇದೆ ಬರ್ರಿ ಬರ್ರಿ ಅಂತ. ಈಗ ಈ ತರ ಮಾಡ್ಯಾರ ಅಂತ ಯಾರಿಗೂ ಕೂಡಾಕ್ತಾರೆ ಹಿಂಗೆಲ್ಲ. ಅದು ಇವಾಗ ಮಾಡಿರೋದು ಇವೆಲ್ಲ, ಮೊದ್ಲೇ ಇರ್ಲಿಲ್ಲ ಹಂಗೆಲ್ಲ. ಏನನ್ನಿಸ್ತು? ಏನು ಬಾಕಿ ಟೈಮಲ್ಲಿ ಮಾತಾಡ್ತೀವಿ ಹೊಟ್ಟನ ವಿಡಿಯೋ ಆನ್ ಮಾಡ್ತೀವಿ ಡೀಸೆಂಟ್. ಯಾವಾಗ ಒಳಗಡೆ ಹೋಗಿದ್ದಾರೆ ಒಳಗೆ ಅಂದರೆ 12 ಕಾಲ, ಆವಾಗ 3 ಗಂಟೆ ಆಚೆ ಬರ್ತಿರೋದು. ಇವಾಗ ಆಚೆ ಬರ್ತಾ ಇಲ್ಲ, ಇನ್ನೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಂದು ಜಂಪ್ ನಿದ್ದೆ ಮಾಡಿದೆ ನಾನು, ಅರ್ಧ ಗಂಟೆ ನಿದ್ದೆ ಆಯ್ತು. ಬೆಳಗಿಂದ ಟಿಫನ್ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ. ಈ ದೇವಸ್ಥಾನಕ್ಕೆ ಫ್ರೆಶ್ ಅಪ್ ಆಗಿ ಹಿಂಗೆ ಬಂದಾಗ ಈ ಥರ ಕೂಡಾಕ್ಬಿಟ್ರೆ ದೇವ್ರ ದರ್ಶನ ಮಾಡೋ ಮೂರು ಹೋಗ್ಬಿಟ್ಟು ಆದ್ರೆ ಇವಾಗ ಹೋಗ್ತೀವಿ. ಇಲ್ಲಿವರೆಗೂ ನಿದ್ದೆ ಮಾಡ್ಕೊಂಡು ದರ್ಶನ ಎಲ್ಲ ಚೆನ್ನಾಗಿತ್ತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ.
ತುಂಬ ಚೆನ್ನಾಗಿ ದರ್ಶನ ಹಿಂಗ ಅನ್ನಿಸ್ತು ದೇವ್ರ ನೋಡ್ದ ನೋಡ್ದಾ? ನೋಡಿದೆ. ಹಿಂಗ ಅನ್ನಿಸ್ತು ಚೆನ್ನಾಯ್ತಾ ದರ್ಶನ? ಹೇಮಂತ್ ದೇವ್ರ ಹೆಂಗ್ ಫೋಟೋ ತೆಗಿಯೋದ್ರಲ್ಲಿ ಬಿಸಿ ಇದ್ದಾಳೆ. ಅವಳಿಗೆ ಮಾತಾಡೋಷ್ಟು ಟೈಮ್ ಇಲ್ಲ ಅವಳಿಗೆ. ಏನ್ ಮಾತಾಡ್ತೀಯ ನೋಡು. ಹೊಟ್ಟೆ ತುಂಬ ಊಟ ಆಯ್ತು ಧರ್ಮಸ್ಥಳದಲ್ಲಿ. ರಶ್ ಇತ್ತು, ಸಾಕಾಗೋಯ್ತು. ಇಷ್ಟವರೆಗೂ ಇದು ಕೋಡ್ ಹಾಕ್ಬಿಟ್ಟಿತ್ತು. ಇವಾಗ ಸುಸ್ತಾಗಿ ಇವಾಗ ಬಿಟ್ಟಿದ್ದಾರೆ. ಊಟ ತಿಂದು ಫೋಟೋ ಶೂಟ್ ಮಾಡ್ಕೊಂತಿದ್ದಾರೆ ಮಕ್ಕಳು. ನಾನು ಸುಮ್ಮನೆ ನಿಂತಿದ್ದೀನಿ. ಗೈಸ್ ಇದ್ರಲ್ಲಿ ನಮ್ಮವ್ವ ಒಂದು ಮಿಸ್, ಪಾಪ ಕಾಲ್ ನೋವು ಅಂತ ಹೋಗಿ ಕುತ್ಕೊಂಡ್ಬಿಟ್ಟಲ್ಲಿ ನೋಡಿ. ಅವರಲ್ಲಿ ಪ್ರೇಮ ಕಾಣಿಸ್ತೀವಿ. ಗೈಸ್ ಇಲ್ಲೇ ಇರೋ ಒಂದು ಪಾರ್ಕಿಗೆ ಬಂದಿದ್ದೀವಿ. ಮೀನೆಲ್ಲ ಇದೆ ತೋರಿಸ್ತೀನಿ. ಏನೋ ಆ ಕಡೆ ಮೊಬೈಲ್ ಬಿಟ್ಟು ಕಣವ ಕಾಣಿಸ್ತೀವಿ. ಕಾಣಿಸ್ತೈತೆ ಗೈಸ್ ನೋಡಿ, ಇಲ್ಲಿ ದಪ್ಪದು ಫುಲ್ಲು. ಇನ್ನೊಂದು ಇಲ್ಲಿ ಕಲರ್ ಇದೆ. ಜಾಸ್ತಿ ಇಲ್ಲ, ಸ್ವಲ್ಪ ಇದೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಆರೆಂಜ್ ಕಲರ್. ಅಲ್ಲಿ ನೋಡಿ ಎಷ್ಟೊಂದಿದೆ ಅಲ್ಲಿ. ಆರೆಂಜ್ ಒಂದು ಕಲ್ಲು ನೋಡಿ ಗೊತ್ತಾಗ ಮನೆ ಜನ ಮೀನು ಹಿಡಿಯಕ್ಕೆ ಒಳಗೆ ಬಿಡಲ್ಲ. ಹೋಗು ಹಿಡಿಯಕ್ಕೆ. ದಪ್ಪ ಅಷ್ಟು ಹಸಿರಿಲ್ಲ, ಇವಾಗ ತುಂಬ ಹಸಿರು. ಅಲ್ಲೆಲ್ಲ ಇದೇ ಇರಲಿಲ್ಲ ಫಸ್ಟ್. ಎಷ್ಟು ನೀಟಾಗಿ ಹಸಿರು ಇರಲಿಲ್ಲ ಅವಾಗೆಲ್ಲ. ನಾವು ಶಬರಿಮಲೆ ಬಂದಾಗ ಇವಾಗ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಅವಾಗ ಮೀನು ಬಿಟ್ಟಿರ್ಲಿಲ್ಲ, ಮೀನೆಲ್ಲ ತೆಗ್ದಿದೆ. ಮೀನೇನು ಜಾಸ್ತಿ ಇಲ್ಲ, ಸ್ವಲ್ಪ ಇದಾವೆ ಅಷ್ಟೇ. ಅವಾಗ ಒಂದು ಬಿಟ್ಟಿರ್ಲಿಲ್ಲ. ನೋಡಿ ಗೈಸ್ ಅಲ್ಲಿ ರಾಧಾಕೃಷ್ಣ. ಇನ್ನೊಂದು ಆ ಕಡೆಗೆ ಹೋಗ್ಬೇಕು, ಪಾರ್ಕಿಂಗ್ ಕಡೆಗೆ, ಶಬರಿಮಲೆ ದೇವಸ್ಥಾನಕ್ಕೆ. ಆಮೇಲೆ ಬಿಸಿಲು ನೋಡಿ, ಎಲ್ಲ ಥರದ ಫಿಶ್ ಇದೆ ತೋರಿಸ್ತೀನಿ ನೋಡಿ. ಇದು ಆರೆಂಜ್ ಫಿಶ್. ಹಾಂ ಇದೆಲ್ಲ ದಪ್ಪನೆ ಮರ್ಗೋಡು ಇದು ತಾನೇ. ಅದೇ ರೋಡ್ ಮೀನು ಅಂತಾರಲ್ಲ ಅದನ್ನು ನೋಡಿ. ನೋಡ್ರಿ, ಇದು ಯಾವುದು ಶಾರ್ಪ್ ಫಿಶ್. ಇದು ವೈಟ್. ಎಷ್ಟು ಕ್ಯೂಟ್ ಆಗಿದೆ. ಜಾಸ್ತಿ ಸಿಂಚನ ಅವರೇ ಹಾಯ್ ಮಾಡಿ. ನಮ್ಮ ಬ್ಲಾಗ್ ಹೆಂಗ ಅನಿಸ್ತಿದೆ ನಿಮಗೆ? ಬ್ಲಾಗ್ ಅನಿಸ್ತಿದೆ. ಏನಾಗ್ತಿದೆ ಪುಷ್ಪ ಅವರೇ? ಸುಸ್ಪಡಿಕೆ ಹೇಳ್ದಾರ ಮತ್ತೆ ಕೇಳ್ಬೇಕು ಪುಷ್ಪ ಅವರೇ. ಅದಕ್ಕೆ
ಇನ್ನು ಮೇಲೆ ಹತ್ತಬೇಕು. ನೋಡಿ ಫ್ರೆಂಡ್ಸ್, ಹರಕೆ ಹೊತ್ಕೊಂಡ್ಬಿಟ್ಟು ಎಲ್ಲ ಕಲ್ಲೆಲ್ಲ ಕಟ್ಟಿದ್ದಾರೆ ಇಲ್ಲಿ, ಬೇಗ ನೆರವೇರ್ಲಿ ಅಂತ. ಅವ್ರ ಆಸೆ ಏನು ಅನ್ಕೊಂಡು ಕಟ್ಟಿರ್ತಾರೆ ಅದೆಲ್ಲ ನೆರವೇರ್ಲಿ ಅಂತ ಕಟ್ಟಿರ್ತಾರೆ. ನೀವು ಕಟ್ತೀರಾ? ಬನ್ನಿ ಮೇಲೆ ಹೋಗಿ ಸಿಗೋಣ. ಅರ್ಧ ಹತ್ತಿದ್ದೀವಿ ಇವಾಗ. ನೋಡಿ ಫ್ರೆಂಡ್, ಫೈನಲಿ ಬಂದು ಮೇಲ್ಗಡೆ ಗರುಡೇಶ್ವರ ನೋಡೋಕೆ. ಬನ್ನಿ ವಿಗ್ರಹ ನೋಡೋಣ ಹೋಗಿ. ಫ್ರೆಂಡ್ಸ್, ಅಮ್ಮ ಮಗಳು ಹೆಂಗೆ ಹೋಗ್ತಾ ಇದಾರಲ್ಲ, ಇಬ್ಬರೇ ಹೋಗ್ತಾ ಇದಾರೆ ನನ್ನ ಬಿಟ್ಟು. ಕೈಸಿದೆ ನೋಡಿ ವೆಂಕಟೇಶ್ವರ. ಮೇಲೆ ಎತ್ಕೊಂಡ್ ಬಂದ್ವಿ ಕೈಸಿದೆ. ಸುಸ್ತಾಗೋಯ್ತು ತುಂಬ. ನೋಡಿ ಇಲ್ಲಿಂದನೇ ನೋಡ್ಕೊಬಿಡಿ. ಗೈಸ್, ಯಾಕೋ ಕಾಲು ತುಂಬ ಪೇನ್ ಬರ್ತಿದೆ ಅಂತ ನಾನು ಒಬ್ಬಳೇ ಸುಮ್ಮನೆ ಬಂದ್ಬಿಟ್ಟೆ. ಅವ್ರು ಇನ್ನೂ ಮೇಲ್ಗಡೆನೇ ಇದ್ದಾರೆ. ಯಾಕಪ್ಪ ಗೊತ್ತಿಲ್ಲ, ಕಾಲು ಪಾದ ಎಲ್ಲ ನೋವು ಬರ್ತೈತೆ. ಅದಕ್ಕೆ ಅಲ್ಲಿ ವ್ಯೂ ಪಾಯಿಂಟ್ ಎಲ್ಲ ಇತ್ತು, ಇನ್ನೂ ತೋರಿಸೋದಿಲ್ಲ. ಅದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ. ಸೊ ಒಬ್ಳೇನು ಬರ್ತಾ ಇದ್ವಿ. ನಮ್ಮ ಅಮ್ಮರೆಲ್ಲ ಮೇಲ್ಗಡೆನೇ ಇದ್ದಾರೆ. ಏನು ನೋಡಿ, ನೆಟ್ಕೊಂಡು ಹೋಗ್ತಾ ಇದ್ದೀನಿ ಒಬ್ಳೆ. ಆಮೇಲೆ ಸಿಗ್ತೀನಿ ಗೈಸ್. ನೋಡಿ ಹೆಂಗೆ ಹೋಗ್ತೈತೆ ನೀರು. ಕಾಲು ಬೇರೆ ನೆಂದಿರುತ್ತೆ. ಸಾರಿ, ಮೆಟ್ಲಿಕ್ಕೆ ಜಾರು ಬಿದ್ದೆ ಅಂದರೆ ಕಮ್ಮಿ ಬೀಳಲ್ಲ ಗೈಸ್. ನಾವಿವಾಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀವಿ. ಮಳೆ ಬಂದಿದೆ ಗೈಸ್, ಪೂರ್ತಿ ಸಖತ್ ಮಳೆ. ನಮ್ಮ ಹೂವು ಕಾಲು ನೋವಾಗಿ ಯಾಕಪ್ಪ ಮಾತ್ರ ಊರಿರಲಿಲ್ಲ. ಪಾಪ ನೋವಂತ ಗಪ್ಪ ಗಪ್ಪ ಆದ್ರೂ ನೀನು ಟ್ರಿಪ್ ತಿರ್ಗದ್ ಬಿಡೋಲ್ಲ. ಸರಿಯಾಗಲ್ಲ ಬ್ಯಾಗ ಇರ್ತದೆ. ಅವ್ರು 3 ಜನ ಅಲ್ಲಿ ಹೋಗ್ತವ್ರೆ. ಅಮ್ಮ, ಪ್ರೇಮ, ಅವ್ರ ತಂಗಿ ಎಲ್ಲ. ಗೈಸ್, ನಾನು ಡೈರೆಕ್ಟ್ ಊಟಕ್ಕೆ ಹೋಗ್ತಿದ್ದೀವಿ. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಹಿಂಗೆ ಆಗಿ ಬೆಳಿಗ್ಗೆ 3 ಗಂಟೆವರೆಗೂ ಊಟ ಮಾಡಿಲ್ಲ. ಅದಕ್ಕೆ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ದರ್ಶನ ಹೋಗ್ತೀವಿ. ಇದಕ್ಕೆ ಕ್ಯೂ ಇದೆ. ಅದೇ ಇಷ್ಟನ ಅಲ್ಲ ಮೇಲೆ ಇತ್ತಲ್ಲ, ಊಟ ಹಂಗ್ ವೇಸ್ಟ್ ಮಾಡ್ಬೇಡ, ಬೈತಾರೆ. ಸ್ವಲ್ಪ ಫೋಟೋಗಳು ಶೂಟ್ ನಡೀತಿದ್ದಾವೆ ಗೈಸ್. ಅದಾದ ನಂತರ ನಾವು ಮನೆಗೆ ತೆರಳಲಿದ್ದೇವೆ. ಯಾಕ ತೆಗಿರೋದು ಮುಗಿಯಲ್ಲ ಕತೆ. ಎಲ್ಲೋದ್ರೂ ಫೋಟೋ ಫೋಟೋ ಫೋಟೋ. ಊಟ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಬಟ್ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟು ಹಂಗೆ ಹೊರಗಡೆ ಕೈ ಮುಕ್ಕೊಂಡು ಇವಾಗ ನಮ್ಮ ಪಯಣ ಬೆಂಗಳೂರು ಕಡೆ.